ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಕೂತ್ ಬಂದಾಗ ನನಗೆ ಪೂರ್ಣ ವಿಶ್ವಾಸ ಇದೆ, ಜನರ ಬೆಂಬಲದಿಂದ, ರೈತರ ಬೆಂಬಲದಿಂದ ಕನಿಷ್ಠ 2 ಲಕ್ಷ ಅಂತರದಿಂದ ಈ ಚುನಾವಣೆ ನಾನು ಗೆಲ್ತೇನೆ. ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಡೆ ಒಂದೊಂದು ಸಮಸ್ಯೆ ಇದೆ, ಇಲ್ಲ ಅಂತಿಲ್ಲ. ಶಿಕಾರಿಪುರದಲ್ಲಿ ಕನಿಷ್ಠ 25,000 ಅಂತರದಲ್ಲಿ ಗೆಲ್ತೇನೆ. ಅಲ್ಲಿಯ ಜನರ ಆಕ್ರೋಶ, ಯಡಿಯೂರಪ್ಪನವ್ರ ಮೇಲೆ, ಅವ್ರ ಮಕ್ಕಳ ಮೇಲೆ ನನಗೆ ಆಶ್ಚರ್ಯ, ಅಷ್ಟೊಂದು ಆಕ್ರೋಶ ಇದೆಯಾ. ಒಂದೊಂದು ಹಳ್ಳಿಗೆ ಹೋದ್ರು ಕೂಡ ಸಾಕಷ್ಟು ಆಕ್ರೋಶ. ಅದೇ ರೀತಿ ಅದ ಆಕ್ರೋಶ ಇರೋದು ಇನ್ನೊಂದು ವಿಶೇಷವಾದ ಕಾರಣ ಅಂತಂದ್ರೆ, ಮರುಲೆ ಬಾರಿ ಅವ್ರ MLA ಆದಾಗಿಂದ ಆ ಭಾಗದ ಬಡವರಿಗೂ ಬಗರುಕುಂ ಸಾಗುವಳಿ ಕಾಯಂ ಮಾಡಿಕೊಡ್ತೀವಿ ಅಂತೇಳಿ ಹೋರಾಟ ಮಾಡ್ಕೊಂಡಂತ ಯಡಿಯೂರಪ್ಪನವರು 9 ಬಾರಿ MLA ಆದ್ರು, 3 ಬಾರಿ ಮುಖ್ಯಮಂತ್ರಿ ಆದ್ರು, ಅವ್ರ ಮಗ 3 ಬಾರಿ MP ಆದ, ಆದ್ರೂ ನಮಗೆ ಮಾಡ್ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಅಂಶ. ಇಷ್ಟೊಂದು ಆಕ್ರೋಶ ಶಿಕಾರಿಪುರದಲ್ಲಿದೆ. ಕನಿಷ್ಠ ಒಂದು 25,000 ಅಂತರದಿಂದ ಶಿಕಾರಿಪುರ ಗೆಲ್ತೇವೆ. ಅದೇ ರೀತಿ ಸೊರಬ, ಯಾಕೆಂದ್ರೆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮತ್ತು ನೀರಾವರಿ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಮಾತ್ರ ಕಾಂಗ್ರೆಸ್ ಅವರು ನೆನಪಾಗುತ್ತೆ. ಹಾಗಾಗಿ ಸ್ವರ್ಗದಲ್ಲೂ ಕೂಡ ನಾವು 25,000ಕ್ಕೂ ಹೆಚ್ಚಿಗೆ ಅಂತರದಲ್ಲಿ ಗೆಲ್ತೇವೆ. ಇನ್ನೆಲ್ಲಾ ಭಾಗದಲ್ಲೂ ಕೂಡ ಸಾಗರ, ಸ್ವರ್ಗ ಸೇರಿ ಭದ್ರಾವತಿಯಲ್ಲಂತೂ ಕಾರ್ಮಿಕರು ಕಾಂಗ್ರೆಸ್ ಮೇಲೆ ಮತ್ತು ಯಡಿಯೂರಪ್ಪ ಅವ್ರ ಮಕ್ಕಳ ಮೇಲೆ ತುಂಬಾ ಸಿಟ್ಟಲ್ಲಿದ್ದಾರೆ. ಪ್ರತಿ ಬಾರಿನೂ ಕೂಡ ಬರ್ತಾರೆ, VSL ಖಂಡಿತ ನಾವು ಓಪನ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಬಂದ್ರು. ಅದೇ ರೀತಿ MP ಕೂಡ ಮತ್ತೆ ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಮುಂಚೆನೆ ಗ್ಯಾರಂಟಿ ಓಪನ್ ಮಾಡಿ ಬರ್ತೇನೆ ಅಂತೇಳಿ ಸುಳ್ಳು ಹೇಳೋದಕ್ಕೋಸ್ಕರ ಅಲ್ಲಿಯ ಭದ್ರಾವತಿಯ ಜನನು ಕೂಡ ತುಂಬಾ ಕಾರ್ಮಿಕರು ಆಕ್ರೋಶದಲ್ಲಿದ್ದಾರೆ. ಉಳಿದೆಲ್ಲ ಕಡೆ ಶಿವಮೊಗ್ಗ, ಬೈಂದೂರು, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ ಎಲ್ಲಾ ಕಡೆನೂ ಕೂಡ ಹಿಂದುತ್ವದ ಅಲೆ ಎಷ್ಟು ಮಟ್ಟಿಗೆ ಅಂದ್ರೆ, ನಿನ್ನೆ ನೀವು ನೋಡಿದ್ರಿ ಶಿವಮೊಗ್ಗ ನಗರದ ಪಾದಯಾತ್ರೆ. ಪ್ರತಿಯೊಬ್ಬ ಕಾರ್ಯಕರ್ತ, ಅದು ತಾಯಂದ್ರಿರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು, ಎಲ್ರೂ ಕೂಡ ಹಿಂದುತ್ವದ ಬಗ್ಗೆ ಯಡಿಯೂರಪ್ಪನವರು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರಂತ ಅನ್ಯಾಯ, ಹಿಂದುತ್ವವಾದಿಗಳಿಗೆ ಮಾಡ್ತಾ ಇರಂತ ಅನ್ಯಾಯ, ಇದ್ರ ವಿರುದ್ಧ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಪೂರ್ಣ ಬೆಂಬಲ ಸಿಗ್ತಾ ಇದೆ. ಮತ್ತು ಅಪ್ಪ ಮಕ್ಕಳಿಗೆ ಪಕ್ಷ ಇರೋದ್ರ ಬಗ್ಗೆನೂ ಕೂಡ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಬೇರೆ ಯಾರು ಇಲ್ವಾ? ಇದು ಗ್ರಾಮೀಣ ಪ್ರದೇಶದ ಜನ ಕೂಡ ಮಾತಾಡ್ತಾರೆ. ನಾನು ನಿಜಕ್ಕೂ ಗ್ರಾಮೀಣ ಪ್ರದೇಶದ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟರ ಮಟ್ಟಿಗೆ ಪೊಲಿಟಿಕಲ್ ಅವೇರ್ನೆಸ್ ಇರೋದು ತುಂಬಾ ಸಂತೋಷ. ಹಿಂದುತ್ವದ ಬಗ್ಗೆ, ಅವ್ರ ಅನ್ಯಾಯ ಮಾಡ್ತಿರೋದ್ರ ಬಗ್ಗೆ, ಅದೇ ರೀತಿ ಅಪ್ಪ ಮಕ್ಕಳ ಕೈ ಪಕ್ಷ ಇಟ್ಕೊಂಡು ಸಾಮೂಹಿಕ ನಾಯಕತ್ವಕ್ಕೆ ಮಂಗಳ ಆಗ್ತಾ ಇರೋದ್ರ ಬಗ್ಗೆ, ಒಟ್ಟಾರೆ
8 ವಿಧಾನಸಭಾ ಕ್ಷೇತ್ರ ಪ್ರವಾಸ ಮಾಡಿದಾಗ ಜನಸಾಮಾನ್ಯರಿಗೆ ರಾಜಕೀಯ ಪ್ರಜ್ಞೆ ತುಂಬಾ ಜಾಸ್ತಿ ಇರೋದು ಗೊತ್ತಿದೆ. ಒಂದೇ ಆಶ್ವಾಸನೆ ನಾನು ಕೊಡ್ತೇನೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆ ಹಿಂದುತ್ವದ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು, ಕಾರ್ಮಿಕರ ಬಗ್ಗೆ ಇರ್ಬೋದು, ಬಗರು ಸಾರ್ವಜನಿಕರ ಬಗ್ಗೆ ಇರ್ಬೋದು, ಅರಣ್ಯ ಹಕ್ಕಿನ ಬಗ್ಗೆ ಇರ್ಬೋದು, ಪಕ್ಷದ ಶುದ್ಧೀಕರಣದ ಬಗ್ಗೆ ಇರ್ಬೋದು. ನಾನು ತುಂಬಾ ಸ್ಪಷ್ಟವಾಗಿ ಒಂದೇ ಮಾತು ಹೇಳ್ತೇನೆ, ನಾ ಚುನಾವಣೆ ಗೆಲ್ತೇನೆ ನಿಮ್ಮ ಆಶೀರ್ವಾದದಿಂದ. 100 ನಿಮ್ ಋಣ ತೀರಿಸ್ತೇನೆ. ಈ ಪದ ಬಳಸ್ತಾ ಇದ್ದೇನೆ, ಋಣ ತೀರಿಸ್ತೇನೆ ಅಂತ. ವೋಟ್ ಮಾತ್ರ ತಗೊಂಡು ನಿಮಗೆ ಮೋಸ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಇವಾಗ ಏನು ಯಡಿಯೂರಪ್ಪರ ಮಕ್ಕಳ ಬಗ್ಗೆ, ಮಧು ಬಂಗಾರಪ್ಪನವ್ರ ಬಗ್ಗೆ ಜನರ ಮೇಲೆ ಆಕ್ರೋಶ ಇದೆ. ಆಕ್ರೋಶ ಬರ್ದಂಗೆ ಶಿವಮೊಗ್ಗ ನಗರದ ಬಗ್ಗೆ ತೀನಾ ಶ್ರೀನಿವಾಸ್ ಹೇಳಿದ್ರು. ಯಾವ ಭಾಗದಲ್ಲಿ ಹೋದ್ರು ಕೂಡ ಎಲ್ಲ ಜಾತಿ ಜನ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಹಿಂದುಳಿದ ಸಮಾಜ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಎಲ್ಲರೂ ಕೂಡ ನಮ್ಮ ಸಮಾಜಕ್ಕಿಂತ ಕೆಲಸ ಮಾಡ್ಕೊಟ್ಟಿದ್ದೀರಿ, ನಮ್ಮ ಸಮಾಜಕ್ಕಿಂತ ಕೆಲಸ ಮಾಡ್ಕೊಟ್ಟಿದ್ದೀರಿ, ನಾವೇ ಸ್ವತಃ ನಿಮ್ ಬಂದು ಊಟ ಮಾಡ್ತೇವೆ, ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀವಿ, ಇಡೀ ಜಿಲ್ಲೆ ಪ್ರವಾಸ ಮಾಡಿದ್ದಾರೆ. ಇದೇ ರೀತಿ ಇಡೀ ಯಾವ ರೀತಿ ಶಿವಮೊಗ್ಗ ನಗರದಲ್ಲಿ ಎಲ್ಲ ಸಮಾಜದ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ.